ದರೋಡೆಯಾದ 400 ಕೋಟಿ ಯಾರದ್ದು? ಕಾಂಗ್ರೆಸ್ ಬಿಜೆಪಿ ನಡುವೆ ತೀವ್ರಗೊಂಡ ಜಟಾಪಟಿ. ಕಮಲ ಪಡೆ ಆರೋಪಗಳಿಗೆ ಕೈಪಾಳಯದಿಂದ ತಿರುಗೇಟು. ಜಿ ರದ್ದತಿಗೆ ಇಂದು ಕಾಂಗ್ರೆಸ್ ಹೋರಾಟ. ಪ್ರತಿಭಟನೆ ಬಳಿಕ ರಾಜಭವನ ಚಲೋ. ಅತ್ತ ಗವರ್ನರ್ಗೆ ಅಗೌರವ ಎಂದು ಬಿಜೆಪಿ ಪ್ರೊಟೆಸ್ಟ್. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ರಾಜೀವ್ ಗೌಡ ಅರೆಸ್ಟ್. 13 ದಿನಗಳ ಬಳಿಕ ಕೇರಳ ಗಡಿಯಲ್ಲಿ ಬಂಧನ. ಇಂದು ನ್ಯಾಯಾಲಯಕ್ಕೆ ಹಾಜರು. ಇಂದು ಭಾರತ ಯುರೋಪ್ ನಡುವೆ ಮದರ್ ಆಫ್ ಆಲ್ ಡೀಲ್ಸ್ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತು ಅಧಿಕೃತ ಘೋಷಣೆ. ಖ್ಯಾತೆ ತೆಗೆದಿದ್ದ ಟ್ರಂಪ್ಗೆ ಮೋದಿ ಶಾಕ್. ಕಾರ್ಯಾವಧಿ ವಾರಕ್ಕೆ 5 ದಿನಗಳಿಗೆ ಇಳಿಸುವಂತೆ ಆಗ್ರಹ. ಇಂದು ದೇಶಾದ್ಯಂತ ಬ್ಯಾಂಕ್ಗಳ ಮುಷ್ಕರ. ಖಾಸಗಿ ಬ್ಯಾಂಕ್ಗಳು ಕಾರ್ಯನಿರ್ವಹಿಸುವ ಸಾಧ್ಯತೆ.